ಕುಕ್ಕರ್ನಾಗ ಅಲ್ಲೇ ಆಲೂಗಡ್ಡೆ ಕೂಡ ಇಟ್ಟು ಈ ಕಡೆ ಹಿಟ್ಟು ನಾದೊಂದು ಅರ್ಧ ಕಪ್ ಮೈದಾ ಹಿಟ್ಟು ತೊಗೋಬೇಕು. 1 ಕಪ್ ಚಪಾತಿ ಹಿಟ್ಟು ತೊಗೋಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಅದಕ್ಕೆ ರುಚಿಗೆ ಉಪ್ಪು ಹಾಕಿದ್ಮೇಲೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಹಾಕಬೇಕು. ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಮಾಡಿ ಸ್ವಲ್ಪ ನೀರು ಹಾಕಬೇಕು. ಎಲ್ಲ ಹಾಕಿಬಿಡ್ಬೇಕು. ಮಾಡಿಬಿಟ್ರೆ ಅರ್ಧ ತಾಸು ಹಾಕಬೇಕು. ಈ ಹಾಲು ಇಡಬೇಕು. 100 ಗ್ರಾಮ್ ಫಸ್ಟ್ ಮೆದು ಆಗ್ತದೆ. ಈ ಕಡೆ ಆಲೂಗಡ್ಡೆ ಸಾಂಬಾರು ಹಿಡಿಬೇಕು. ಜೀರಿಗೆ ಕರಿಬೇವು ಹಾಕಿದ್ದು ಬೇಯಕತ್ತೀನಿ. ಇಟ್ಟು ಹೆಚ್ಚಿಟ್ಟು ಕೊತ್ತಂಬರಿ ಹೆಚ್ಚಿಟ್ಟು 1 ಈರುಳ್ಳಿ, 1 ಟಮಾಟಿ, ಮೆಣಸಿನ್ಕಾಯಿ 1-2-3, 1 ಕ್ಯಾರೆಟ್, ಕರಿಬೇವು, ಕೊತ್ತಂಬರಿ ಇದನ್ನು ಹುರಿದಿದ್ದನ್ನು ಮಿಕ್ಸಿಗೆ ಹಾಕಬೇಕು ರೀ. ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ಮೇಲೆ ಒಗ್ಗರಣೆ ಕೂಡ ನೀರು ಸಾಬೂನು ಒಳಗೆ ಎಣ್ಣೆ ಕಾಯಕ್ಕಿಡಬೇಕು. 2 ಸ್ಪೂನು ಅಷ್ಟು ಹಾಕಿ ಜೀರಿಗೆ ಸಾಸಿವೆ ಹಾಕಿ ಅದಕ್ಕೆ ತಕ್ಕ ಆಮೇಲೆ ಕರಿಬೇವು ಹಾಕಿ ಆಮೇಲೆ ಈರುಳ್ಳಿ ಹಾಕಬೇಕು. ಕ್ಯಾರೆಟ್ ಸೊಪ್ಪುಗಳನ್ನು ಹಾಕಬೇಕು. ಟೊಮೆಟೊ ಸೊಪ್ಪುಗಳನ್ನು ಹಾಕಬೇಕು. ಮಿಕ್ಸಿ ಹಾಕಿದ್ರಲ್ಲ ಹುರಿದಿಟ್ಟು ಎಣ್ಣೆ ಬೇಯಿಸಿಟ್ಟು ಹಾಕಬೇಕು. ಅದನ್ನು ಹಾಕಿ ವಾಸನೆ ಆಮೇಲೆ 1 ಸ್ಪೂನು ಅರಿಶಿನ ಪುಡಿ, 1 ಸ್ಪೂನ್ ಮಸಾಲೆ ಪುಡಿ ಹಾಕಿ ಇವು ಆಲೂಗಡ್ಡೆ ಕುದ್ದಿರ್ತಾವಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿನಿ ಅವನ್ನ ಹಾಕಬೇಕು. ಹಾಕಿ ಕೈ ಆಡಿಸ್ಬೇಕು. ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಆಲೂಗಡ್ಡೆ ಸಾರು ರೆಡಿ ಆಯಿತು. ಉಪ್ಪು ಹಾಕಬೇಕು. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಕೈ ಆಡಿಸಿ ರೆಡಿ ಆಯಿತು. ಆಲೂಗಡ್ಡೆ ಸಾರು ರೆಡಿ ಆಯಿತು. ಸರಿ ಮಾಡೋಣ. ಪುರಿಯನ್ನು ಎಣ್ಣೆ ಕಾಯಕ್ಕಿಡಬೇಕು. ಇಟ್ಟು ಹುಳಿಗಳನ್ನು ನಮಗೆ ಎಷ್ಟು ಹಾಕಬೇಕು, ಎಷ್ಟು ತೆಗಿಬೇಕಷ್ಟು ಸಣ್ಣ ಮಾಡಾಕ್ತೀನಿ. ಈ ಥರ ಲಟ್ಟಿಸಿ ಇಟ್ಕೋಬೇಕು. ಮೊದಲು ಕರಿಯಕ್ಕೆ ಬೇಗನೆ ಹಾಕತ್ತಿ ಆಮೇಲೆ ಕರಿಬೇಕು. ಈ ಥರ ಉಪ್ಪು ಮೆತ್ತಗನ ಹಾಕ್ತಾವೆ. ಯಾಕಂದರೆ ಚಪಾತಿ ಹಿಟ್ಟು ಹಾಕಿರ್ತೀವಲ್ಲ ಮೆದುವಾಗ್ತಾವೆ. ನೋಡಿರಿ ಈ ಥರ ಹಾಕಬೇಕು. ಒಂದೊಂದು ಕರಿಬೇಕು. ಭಾಳ ಎಣ್ಣೆ ಹಾಕಿ ಕರಿಬೋದು. ನಾವು ಸ್ವಲ್ಪ ಇನ್ನೊಂದು ಕೈಯಷ್ಟು ಎಣ್ಣೆ ಹಾಕ್ತೀನಿ. ನೋಡಿರಿ ಇದನ್ನೆಲ್ಲ ಕೈ ಬಿಟ್ಟಿದೆ. ನೋಡಿ ಎಷ್ಟು ಚೆಂದ ಉಬ್ಬೈತಿದೆ. ರೆಡಿ ಮಾಡಿದ್ರೆ ಇಷ್ಟು ಎಲ್ಲವೂ ಪೂರಿ ಮೆದುವಾದ ಪೂರಿ ರೆಡಿ ಆಗ್ತೈತಿ. ಆಲೂಗಡ್ಡೆ ಸಾರು ಪೂರಿ ರೆಡಿ.